ನಮಸ್ತೆ ಗೆಳೆಯರೇ. ವಿಪರ್ಯಾಸ ಹೇಗಿದೆ ನೋಡಿ. ಬಂಡೆಗಳನ್ನೇ ಕೆತ್ತಿ ಕೆತ್ತಿ ಸುಂದರವಾದ ವಿಗ್ರಹವನ್ನೇ ಮಾಡುವ ಮಾನವ ತನ್ನ ಜೀವನವನ್ನೇ ಕೆತ್ತಿ ಸುಂದರ ಮಾಡಿಕೊಳ್ಳೋದರಲ್ಲಿ ಸೋತು ಹೋಗುತ್ತಾನೆ. ಕೊನೆಗೆ ತಾನೇ ಕಟ್ಟಿದ ದೇವರ ವಿಗ್ರಹದ ಮುಂದೆ ತಾನೇ ನಿಂತು ಕಾಪಾಡು ದೇವರೇ ಎಂದು ಬೇಡಿಕೊಳ್ಳುತ್ತಾನೆ. ದೇವರು ತಡ ಮಾಡಿದರೂ ನ್ಯಾಯವನ್ನ ಮಾಡುತ್ತಾನೆ ಹೊರತು ಅನ್ಯಾಯವನ್ನು ಮಾಡುವುದಿಲ್ಲ. ತಡ ಆಗೋದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ನಾವು ಕಾದು ನೋಡಬೇಕಷ್ಟೆ. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು. ಹಣವನ್ನು ಪಡೆಯುವ ಮೊದಲು ಬಡತನವನ್ನು ಅನುಭವಿಸಬೇಕು. ನಿದ್ರೆಯನ್ನು ಬಯಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕು. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ನಾವು ಕಷ್ಟವನ್ನು ಅನುಭವಿಸಲೇಬೇಕು. ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ಮಾತನಾಡೋ ಮುಂಚೆ ನಮ್ಮ ಯೋಗ್ಯತೆ ನಮಗೆ ಗೊತ್ತಿರಬೇಕು. ಮತ್ತೊಬ್ಬರ ಸಂತೋಷವನ್ನೇ ಬಯಸುವ ಮನಸ್ಸು ತನ್ನಲ್ಲಿರುವ ನೋವುಗಳನ್ನು ಎಂದಿಗೂ ಲೆಕ್ಕ ಹಾಕೋದಿಲ್ಲ. ಮಾತನಾಡಿ ಬೆಲೆ ಕಳೆದುಕೊಳ್ಳೋದಕ್ಕಿಂತ ಮೌನವಾಗಿ ದೂರ ಇರುವುದೇ ಲೇಸು. ಸಮಯ ಬರೋವರೆಗೂ ಮಾತ್ರ ಸುಳ್ಳು ಪ್ರಬಲವಾಗಿರುತ್ತದೆ. ಸಮಯ ಬಂದ ಮೇಲೆ ಸತ್ಯದ ಪ್ರಭಾವಕ್ಕೆ ಸುಳ್ಳು ಸುಟ್ಟು ಬೂದಿಯಾಗುತ್ತದೆ. ಒಬ್ಬ ಮನುಷ್ಯ ಶ್ರೇಷ್ಠ ಎನಿಸಿಕೊಳ್ಳುವುದು ಮತ್ತೊಬ್ಬನ ಬದುಕಿಗೆ ಆಸರೆಯಾದಾಗ ಮಾತ್ರ. ಸೋಲೆಂಬುವುದು ನಮ್ಮ ಗೆಲುವಿನ ಹಾದಿಯಲ್ಲಿ ಆಗಾಗ ಬರುವ ಸಣ್ಣ ಅಡಚಣೆ ಅಷ್ಟೇ. ಅದನ್ನು ನಿವಾರಿಸಿಕೊಳ್ಳುತ್ತಾ ಸಾಗುವುದೇ ನಿಜವಾದ ಗೆಲುವಿನ ಕ್ರಮ. ಒಂದು ಹನಿ ನೀರು ಸೋಕಿಸದೆ ಸಮುದ್ರ ದಾಟಬಹುದು, ಆದರೆ ಒಂದೇ ಒಂದು ಹನಿ ಕಣ್ಣೀರು ಹಾಕದೆ ಜೀವನದ ಸಾಗರ ದಾಟುವುದು ಕಷ್ಟ. ಜೀವನದಲ್ಲಿ ಅಹಂಕಾರ ಇರಬೇಕು, ಬೇರೆಯವರ ನೋಯಿಸೋದಕ್ಕಲ್ಲ. ನಮ್ಮ ಸ್ವಾಭಿಮಾನವನ್ನು ಪರೀಕ್ಷೆ ಮಾಡುವವರೆಗೆ ತಕ್ಕ ಪಾಠ ಕಲಿಸಲು. ನಿರಾಸೆಯ ಬದುಕು ಎಂದು ಕೊರಗಬಾರದು. ಎಲ್ಲ ಕಷ್ಟಗಳು ನಮಗೇ ಎಂದು ಭಾವಿಸಬಾರದು. ಎಲ್ಲರಿಗಿಂತ ನಾವೇ ಉತ್ತಮರು ಎಂದು ಬೀಗಬಾರದು. ಏಕೆಂದರೆ ನಮಗಿಂತಲೂ ಉತ್ತಮರೂ ಇದ್ದಾರೆ. ಹಾಗೆ ನಮಗೆ ಕಷ್ಟ ಇದ್ದರೂ ನಮಗಿಂತ ಕಷ್ಟದಲ್ಲಿದ್ದವರೂ ಇದ್ದಾರೆ. ಎಲ್ಲ ಸಮಯದಲ್ಲೂ ಮನುಷ್ಯನಾಗಿದ್ದರೆ ಸಾಕು. ಮನುಷ್ಯ ಬದುಕುವುದಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲ. ಕಾಲಿಗೆ ಬೂಟುಗಳಿಲ್ಲವೆಂದು ನಾನು ಅಳುತ್ತಿದ್ದೆ, ಆದರೆ ಕಾಲುಗಳೇ ಇಲ್ಲದ ವ್ಯಕ್ತಿಯನ್ನು ಕಂಡಾಗ ನಾನು ಅಳುವುದನ್ನು ನಿಲ್ಲಿಸಿಬಿಟ್ಟೆ. ಒಬ್ಬರ ಕಷ್ಟಕ್ಕೆ ನೀನಾದರೆ ನಿನ್ನ ಕಷ್ಟಕ್ಕೆ ಆ ದೇವರು ಯಾರನ್ನಾದರೂ ಸೃಷ್ಟಿ ಮಾಡಿಯೇ ಮಾಡುತ್ತಾನೆ. ಉತ್ತರವಿಲ್ಲದ ಪ್ರಶ್ನೆಗಳು, ಅರ್ಥವಿಲ್ಲದ ನೋವುಗಳು, ನಿದ್ದೆಯಿಲ್ಲದ ರಾತ್ರಿಗಳು, ನೆಮ್ಮದಿಯಿಲ್ಲದ ದಿನಗಳು, ಮರೆತು ಹೋದ ಮನಸ್ಸುಗಳು, ಮರೆಯದೇ ಬರುವ ಕಣ್ಣೀರುಗಳು, ಆ ಕಳೆದು ಹೋದ ನೆನ್ನೆಗಳು, ಕಾಣದೇ ಬರುವ ನಾಳೆಗಳು. ಆದರೂ ಸದ್ದಿಲ್ಲದೆ ಸಾಗುತ್ತದೆ ಜೀವನದ ಹೆಜ್ಜೆಗಳು. ಜೀವನದಲ್ಲಿ ಗುರಿ ಇರಬೇಕೇ ಹೊರತು ಬೇರೆಯವರ ಮೇಲೆ ಉರಿ ಇರಬಾರದು. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನಮಸ್ತೆ.